ನನಗನ್ನಿಸ್ತಿದೆ ಈ ಟ್ರೈನ್ನ ಸೇಲ್ ಮಾಡಿಬಿಡೋಣ ಗೌರ್ಮೆಂಟ್ ಗೊತ್ತಿಲ್ಲದೆ ಅಂತ ಇಬ್ಬರು ಮಾತಾಡ್ಕೊತಿರೋದು ಅಲ್ವಾ ಪಲ್ಲು ಬಂದಿರೋದು ಯಾವಾಗ ಮದುವೆ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮ್ ಮದುವೆ ಟೈಮ್ ಅಲ್ಲ ನಿಮ್ಮನ್ನ ಬಿಟ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದು ಮದುವೆ ಆದಮೇಲೆ ಗೈಸ್ ಎಲ್ಲಿದ್ದೀವಿ ಗೊತ್ತಾ ನಾವು ಬಸ್ಸಲ್ಲ ಇದು ಒಂದು ಓಲ್ಡ್ ಟ್ರೈನ್ ಇದು ಎಷ್ಟು ಜನ ಬ್ರಿಟಿಷರ್ಸು ಕುತ್ಕೊಂಡು ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ನಾನು ಮತ್ತು ರೈಲ್ ಮ್ಯೂಸಿಯಂ ನೋಡೋದಕ್ಕೆ ಬಂದಿದ್ದೀವಿ. ನಾನು ಕೂಡ ನೋಡಿಲ್ಲ ಇದುವರೆಗೂ. ಇವ್ರ ಜೊತೆಗೆ ನೋಡ್ದಂಗೆ ಆಗುತ್ತೆ ಅಂತೇಳಿ ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿವತ್ತು ರೈಲ್ ಮ್ಯೂಸಿಯಮ್ಗೆ ಕರ್ಕೊಂಡು ಬಂದಿದ್ದೀನಿ ಅವ್ರನ್ನ. ಸೊ ಒಳಗಡೆ ಏನೇನಿದೆ ಹೆಂಗೆಂಗಿದೆ ಅಂತ ನೋಡೋಣ ಅಂತ. ನಿಮಗೂ ಎಲ್ಲ ವೀಡಿಯೋಸ್ನ ತೋರಿಸ್ತೀನಿ. ರೈಲ್ ಮ್ಯೂಸಿಯಂ ನೋಡಿ ಇಷ್ಟ ಆದರೆ, ಯಾರಾದರೂ ನೋಡಿಲ್ಲ ಅಂದರೆ ನೀವು ಬಂದು ನೋಡ್ಬೋದು. ಇದು ಬೆಳಿಗ್ಗೆ 10 o'clock ಈವ್ನಿಂಗ್ 6 o'clock ಇರುತ್ತಂತೆ. 5:30 ಒಳಗಡೆ ಟಿಕೆಟ್ ಎಲ್ಲ ತೊಗೋಬೇಕು. ಅದ್ರ ಮೇಲೆ ಬಂದವರಿಗೆ ಟಿಕೆಟ್ ಇಶ್ಯೂ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ 10 to 6 ಇದು ಓಪನ್ ಇರುತ್ತೆ. ದಯವಿಟ್ಟು ಬಂದು ಯಾರಾದರೂ ವಿಸಿಟ್ ಮಾಡೋರಿದ್ರೆ ನೋಡೋರಿದ್ರೆ ನೋಡ್ಬೋದು. ನಾನು ನಿಮ್ಗೆ ಇವಾಗ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ. ಟಿಕೆಟ್ ತೊಗೊಂಬಂದಿದ್ದಾರೆ ನೋಡಿ. ಟಿಕೆಟ್ ಸಿಗ್ತಾ? ಎಷ್ಟು ಒಂದು ಟಿಕೆಟ್? 50 rupees ನೋಡಿ ಬನ್ನಿ. ಚೆನ್ನಾಗಿದೆ. ಟಿಕೆಟ್ ತೋರಿಸಿ. ಟಿಕೆಟ್ ಇಲ್ಲಿ ಕಾಸಲ್ಲ. ಇದ್ರ ಅರ್ಥ ಏನು ಗೊತ್ತಾ? ಒಬ್ರಿಗೊಬ್ರು ಜಗಳ ಆಡಬೇಡಿ, ಶಾಂತವಾಗಿ ನೆಮ್ಮದಿಯಾಗಿ ಬದುಕಿ, ಸರಳ ಜೀವನವನ್ನು ಮಾಡಿ ಅಂತ. ಅದೇನೋ ಇನ್ಸ್ಪೆಕ್ಷನ್ ಕಾರ್ ಅಂತೆ ಗೈಸ್. ಇದೇನೋ ನೋಡಿ, ಮೇರಿ ವೆದರ್ ಲಂಡನ್ ಅಂತ ಇದೆ. ಇದೇನಿದು ಹಿಂಗೆ ಪೈಪ್ ಥರ ಇರೋದು? ಚನ್ನಪಟ್ಟಣ ಟಾಯ್ಸ್ ಗೈಸ್. ಇದು ಗೊಂಬೆಗಳಿಗೆ ಫೇಮಸ್ ಅಲ್ವಾ? ನೋಡಿ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಏನೋ ಮಕ್ಕಳಿಗೆ ಯೂಸ್ ಆಗೋಂಥದ್ದು. ಇದೆಲ್ಲ ಆಟ ಆಡೋದು ಬೇಕಾ ಇವ? ರಾಯಲ್ ಬೈಕ್ ನೋಡಿ ಇಲ್ಲಿ. ಇದು ಚೆನ್ನಾಗಿದೆ ಅಲ್ವಾ? ಇದು ನೆನ್ನೆ ಮೂವಿ ನೋಡ್ದಲ್ವಾ, ಸೂಪರ್ ಗರ್ಲ್. ಇಲ್ಲ ಏನದ, ಸ್ಪೈಡರ್ ಗರ್ಲ, ಸೂಪರ್ ಗರ್ಲ. ಹಾಂ, ಆ ಸೂಪರ್ ಗರ್ಲ್ ಮೂವಿಲಿ ಒಬ್ಬ ಹಾಕೊಂಬರ್ತಾನೆ. ಸೇಮ್ ಇದೇ ಥರ ಬೈಕಲ್ವ ಅದು. ಗೈಸ್ ಇದು ನೋಡಿ, ಇದು ಗೊತ್ತಲ್ವಾ? ಪಿರಂಗಿ. ಟ್ರ್ಯಾಕ್ಗಳು ನೋಡಿ. ಬನ್ನಿ ಹೋಗ್ಬೋದು ನೋಡೋಕ್ಕೆಲ್ಲ. ಗೈಸ್ ಇದು ಗೇಜು, ಸ್ಲೀಪರ್, ಬಂಧಕ ದಿಮ್ಮಿ. ಮರದ ಸ್ಲೀಪರ್, ನ್ಯಾರೋ ಗೇಜ್, ಮೀಟರ್ ಗೇಜ್, ಬ್ರಾಡ್ ಗೇಜ್ ಅಂತ ಇರುತ್ತೆ ರೈಲ್ವೆ ಗೇಜ್ಗಳಲ್ಲಿ. ಗೈಸ್ ವುಡ್ಡಿಂದ ಬರೀ ಒಂದು ನಾರ್ಮಲ್ ಇಷ್ಟು ಚಿಕ್ಕದು ಹೆಂಗೆ ಹೋಗ್ತಿದ್ವೋ ಅಲ್ವಾ ಟ್ರೈನ್ಸ್ ಅಲ್ವಾ ಪಲ್ಲು? ಇದು ನೋಡಿ, ಇದು ಐರನ್ ಅಲ್ವಾ? ಐರನ್ ಇದೆಲ್ಲ ಸ್ವಲ್ಪ. ಅದೇನು ಗೊತ್ತಾ, ಚಿಕ್ಕದು ಅಂತಲ್ಲ. ಟ್ರೈನಲ್ಲಿ 3 ಥರ ಇರುತ್ತೆ. ಮೀಟರ್ ಗೇಜು ಟೈಪು, ನ್ಯಾರೋ ಗೇಜು, ಬ್ರಾಡ್ ಗೇಜು. ಇದು ಮೀಟರ್ ಗೇಜು. ಈಗ ತೋರಿಸ್ತಿದೀವಲ್ಲ ಇದು. ಹೌದಾ? ಇದು ಮೀಟರ್ ಗೇಜು. ಅದು ಇವಾಗ ಅದು ಬ್ರಾಡ್ ಗೇಜ್. ಪ್ರೆಸೆಂಟ್ ನಡೀತಿರೋದು ಇದು ಬ್ರಾಡ್ ಗೇಜ್. ಇದು ಬ್ರಾಡ್ ಗೇಜ್. ಗೈಸ್ ಮೂವೀಸಲ್ಲಿ, ಓಲ್ಡ್ ಮೂವೀಸಲ್ಲಿ ನೋಡ್ತಿರ್ತೀವಲ್ವಾ, ಸೇಮ್ ಅದು. ಅದಕ್ಕಲ್ಲೂ ಬೇಕಾದ್ರೂ ಹೋಗಬೇಕು, ಟ್ರೈನಲ್ಲಿ ಹೋಗೋದು ತೋರಿಸುತ್ತೆ. ಬನ್ನಿ ಇಲ್ಲಿ ನೋಡಿ, ಗೇಜ್ಗಳು ಡಬಲ್. ಸೇಮ್ ಇದು ಯಾವುದು? ಇದೆಲ್ಲ ಇದು ಮೀಟರ್ ಗೇಜ್ ಅನ್ಕೊಳ್ತೀನಿ. ಇಲ್ಲ ನ್ಯಾರೋ ಗೇಜು ಫಸ್ಟ್ ಚಿಕ್ಕದು.
ಇದು ನ್ಯಾರೋ ಗೇಜ್ ಗೈಸ್, ಇಲ್ಲ ಮೀಟ್ರ್ ಗೇಜ್. ಇದು ನೋಡಿ ಐರನ್ ಇದೆ ಅಲ್ವಾ, ಸೊ ಇದು ಮೀಟ್ರ್ ಗೇಜೇ ಇರುತ್ತೆ. ಕೋಲ್ ಇಲ್ಲಿ ಕೋಲ್ ಹಾಕ್ತಾರೆ. ಸೊ ಇಂಜನ್ ಇಲ್ಲಿ ಸ್ಟೀರಿಂಗ್. ವಾವ್. ಗೈಸ್ ಇವಾಗಲೂ ಮೂವೀಸಲ್ಲಿ ನೋಡ್ತಿರ್ತೀವಲ್ವ, ಸೇಮ್ ಓಲ್ಡ್ ಮೂವೀಸಲ್ಲಿ 80s ಮೂವೀಸಲ್ಲಿ ಇರುತ್ತೆ. ಗೈಸ್ ఇప్పుడు ಇವಾಗ ಪಲ್ಲು ಒಳಗಡೆ ಹೋಗಿ ಇಂಜಿನ್ ಸ್ಟಾರ್ಟ್ ಮಾಡಿ ಟ್ರೈನ್ ಇಲ್ಲಿಂದ ತಗೊಂಡು ಹೋಗುತ್ತೆ ಅಂತ ನೋಡೋಣ. ఇప్పుడు నేను ట్రైన్ లోకో పైలట్ అవుతున్నాను. అందరూ చూడండి లేడీస్ ఎలా లోకో పైలట్ అయ్యి డ్రైవింగ్ చేసేని అనేసి చూడండి. చూసేద్దాం. ఇప్పుడు నేను ట్రైన్ లోకో పైలట్ అయినాను. చూడండి ఎలా ಅದಲ್ಲ, ಅದು ಸ್ಟೀರಿಂಗ್. ಅದೇನು ಕೋಲಾಕ್ ಪಲ್ಲು ಬೊಗ್ಗು వేయాలి. ಪಲ್ಲು ಏನಿದೆ ಒಳಗಡೆ ಹಿಂಗಲ್ಲ. ಇದೆ ಹಿಂಗೆ ಹಾಕ್ತಿದ್ರು, ಬಟ್ ಖಾಲಿ ಇದೆ ಅಲ್ವಾ, ಎಲ್ಲ ತೆಗೆದಿದ್ದಾನೆ. ಯಾ ಇಲ್ಲಿ ನೋಡಿ ಪಲ್ಲು. ಇವಾಗ ಆ ಕಡೆ ಇರೋ ಇಂಜನ್ಗೆ ಹತ್ತೀವಿ ನಾವು. ಆ ಇಂಜನ್ಗೆ ಹತ್ತೀವಿ ಇವಾಗ. ಪಲ್ಲುನ ಹತ್ತಿಸ್ತೀನಿ, ನೋಡೋಣ. ಬಾ ಪಲ್ಲು, ಇದಾಯಿತು ನಿನ್ನ ಡ್ಯೂಟಿ, ಸೆಕೆಂಡ್ ಡ್ಯೂಟಿ. ಬಾ. నేను తిరుపతికి వెళ్తాను. ಹಿಂದೆ ಇಂಜನ್ ಇಲ್ಲ, ಇಲ್ಲೇ ಹತ್ತಿ. ಇಂಜನ್ ಇದೆ ಅಷ್ಟೇ, ಹೋಗಿ ಇಲ್ಲ. ಫೈನಲಿ ಯುವ ಬಂದ್ಬಿಟ್ರು. ಮಾತಾಡಿ. ಏನಂತ? ನನ್ನ ತಲೆ ನಿಮ್ಮ ತಲೆ. ಇನ್ನೊಂದು ವಿಶೇಷ ಗೊತ್ತಾ, ಇದು ನಾನು ಸೆಕೆಂಡ್ ಟೈಮು ಟ್ರೈನ್ ಹತ್ರ ಬಂದಿರೋದು. ಅಂದರೆ ರೈಲ್ವೆ ಸ್ಟೇಷನ್ ಬೇರೆ, ಇವ್ರು ಹೇಳ್ತಿರೋದು ಇವಾಗ ಪ್ರೆಸೆಂಟ್ ರನ್ನಿಂಗ್ ರೈಲ್ವೆ ಸ್ಟೇಷನ್ ಬಗ್ಗೆ. ನನ್ನಿಂದನೇ ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನ್ ಬಂದಿರೋದು ಅವರು. ಯಾವಾಗ ಮದುವೆ ಟೈಮಲ್ಲಿ, ಸ್ಟಾರ್ಟಿಂಗ್ ಟೈಮ್. ಮದುವೆ ಟೈಮ್ ಅಲ್ಲ, ನಿಮ್ಮನ್ನ ಬಿಟ್ಬಿಟ್ಟು ಬನ್ನಿ ಅಂತ ಕಳಿಸಿದ್ದು ಮದುವೆ ಆದಮೇಲೆ. ಯಾರ ಜೊತೆ ಮಾತಾಡ್ತಿದ್ದೆ, ಅದು ಇಂಜಿನ್ ಆಪ್ರೇಟರ್ ಜೊತೆ ಮೇಡಮ್ ಅವರು ಏನೋ ಮಾತಾಡ್ತಿದ್ದಾರೆ. ಏನೋ ಬಿಸ್ನೆಸ್ ಡೀಲ್ ನಡೀತಿದೆ ಅವಳಿಂದೆ. ಯಾವ ಬಿಸ್ನೆಸ್ ಅಂತ ಹೇಳ್ತಿಲ್ಲ. ನನಗನ್ನಿಸ್ತಿದೆ ಈ ಟ್ರೈನ್ನ ಸೇಲ್ ಮಾಡಿಬಿಡೋಣ ಗೌರ್ಮೆಂಟ್ ಗೊತ್ತಿಲ್ಲದೆ ಅಂತ ಇಬ್ಬರು ಮಾತಾಡ್ಕೊತಿರೋದು. ಅಲ್ವಾ ಪಲ್ಲು? ಹೌದಲ್ವಾ? ಅಲ್ವಾ? ಹೌದಂತ ಒಪ್ಕೊಂಡಿದ್ದಾಳೆ. ಸೊ ಇದು ಗಾಯ್ಸ್ ಕೋಲು ಎಲ್ಲ ಎತ್ಕೊಂಡು ಹೋಗ್ತಾರಲ್ವ ಇದರಲ್ಲಿ. ನಮ್ಮ ಟ್ರೈನ್ ಸ್ಟಾರ್ಟ್ ಆಯಿತು. ಅಲ್ಲೂ ಯಾಕೆ ಸರ್ ಹೊಟ್ಟೆ ಅಷ್ಟು ಜಾಸ್ತಿ ಮಾಡ್ಕೊಂಡಿದ್ದೀರಾ? ಜಾಸ್ತಿ ತಿಂತಿದ್ರೇನು? ಊಟ ಜಾಸ್ತಿ ಮಾಡ್ತಿದ್ರೇನು? ಹೊಟ್ಟೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಓ ಗಾಡ್.
ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಟ್ರೈನ್ ಬಂದು ಬ್ರಿಟಿಷರ್ ಕಾಲದಲ್ಲಿದ್ದಂತಹ ಟ್ರೈನ್ ಇದು ಅಂದ್ರೆ ಐ ಕ್ಲಾಸ್ ಟ್ರೈನ್ ಇದು. ಆ ಟೈಮ್ಗೆ ಇದು ಒಂದು 5 ಸ್ಟಾರ್ ಟ್ರೈನ್ ತರ. ಲೈಕ್ ಬ್ರಿಟಿಷರ್ಸ್ ಹೋಗ್ತಿದ್ರಲ್ವ ಪಲ್ಲು, ಕಿಚನ್ ಅನ್ಕೊಂತೀನಲ್ವಾ ಇದು, ಗ್ರೈಂಡ್ ಮಾಡೋದು ಕಿಚನ್ ಐಟಮ್ಸ್ಗೆ ತಗೊಂಡಿದ್ದೀನಿ. ಸ್ನಾನ ಮಾಡೋದಾ? ಸ್ನಾನ ಇಲ್ಲೇ ಮಾಡ್ತಾರೆ ಪಲ್ಲು. ಸ್ಟೋರ್ ರೂಮ್, ಸರ್ವೆಂಟ್ ರೂಮ್, ಮೇಲೇನು ಬೆರ್ತ್. ಇದಿನ್ನೊಂದು ಪಲ್ಲು. ನೋಡಿ ಗಾಯ್ಸ್, ಕುಕ್ಸ್ ರೆಸ್ಟ್ ರೂಮ್. ಕುಕ್ಸ್ ಇರ್ತಾರಲ್ವ ಅವ್ರ ರೆಸ್ಟ್ ರೂಮ್, ಕುಕ್ಕಿಂಗ್ ಮಾಡ್ತಾರಲ್ವ ಅವ್ರ ರೆಸ್ಟ್ ರೂಮ್ ಅಂತೆ. ಟಾಯ್ಲೆಟ್ ಇದು, ಆದರೂ ಸ್ಮೆಲ್ ಬರ್ತಿದೆಯಾ? ಮತ್ತೆ ಯಾಕೆ ಹಂಗೆ ಮೂತಿ ಹಂಗೆ ಇರ್ತಿದೆಯಾ? ಮೂವಬಲ್ ಕಾಟ್ ಅಂತೆ. ವಾವ್, ಕಾಲಿಂಗ್ ಬೆಲ್. ಇಲ್ಲಿ ಬೆಲ್ ಕಾಣಿಸ್ತಿಲ್ಲ. ಫೋಲ್ಡಬಲ್ ಕಾರ್ಡ್ ಟೇಬಲ್ ಅಂತ. ಪಲ್ಲು ಶ್ರೀರಂಗಂ ಆನ್ ದ ಪಿಲ್ಗ್ರಿಮ್ ಲೈನ್ ಅಂತೆ. ಮೈಸೂರು ಮ್ಯಾರೋ ಗೇಜ್ ಕೋಚ್ ಅಂತ. ವಾವ್ ಪಲ್ಲು, ವಾವ್ ಮೈ ಗಾಡ್, ಸಕ್ಕತ್ತಾಗಿದೆ ಪಲ್ಲು. ಎಷ್ಟು ಜನ ಕುತ್ಕೋಬೋದು ಪಲ್ಲು ಈ ಥರ ಆದರೆ? ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ. ಬನ್ನಿ ಗೈಸ್, ಎಲ್ಲಿದ್ದೀವಿ ಗೊತ್ತಾ ನಾವು? ಬಸ್ಸಲ್ಲ ಇದು, ಒಂದು ಓಲ್ಡ್ ಟ್ರೈನ್ ಇದು. ಎಷ್ಟು ಜನ ಬ್ರಿಟಿಷರ್ಸು ಕುತ್ಕೊಂಡು ಹೋಗಿರೋ ಬೆರ್ತಿದ್ರು ಅಲ್ವಾ ಪಲ್ಲು? ಇದು ಎಷ್ಟು ಜನ ಕುತ್ಕೊಂಡಿರ್ತಾರೆ ಬ್ರಿಟಿಷರ್ಸು ಆ ಟೈಮಲ್ಲಿ, 70s 80s. ಸೊ ಆ ಟ್ರೈನಲ್ಲಿ ಇದ್ದೀವಿ ನಾವು. ಸೊ ಆ ಟೈಮ್ ತಕ್ಕಂತೆ ಫ್ಯಾನ್ಸೂ ಇದ್ದಾವೆ. ಬುಲ್ ಹೆಡ್ ಅಂತೆ ಅದು ರೈಲು. ಆ್ಯಕ್ಚುಲಿ ಇವಾಗಿರೋದು ಇದು, ಇವಾಗ ಪ್ರೆಸೆಂಟ್ 52. So please whatever.